ದಕ್ಷಿಣ ಭಾರತದ ಕುಂಭಮೇಳ ಎಂದು ಹೆಸರಾದ ಕೊಪ್ಪಳದ ಗವಿಮಠದ ರಥೋತ್ಸವ ನಿನ್ನೆ ಆಗಿರತಕ್ಕಂಥದ್ದು. ಈ ರಥೋತ್ಸವದಲ್ಲಿ ಪ್ರಮುಖವಾಗಿ ಆಕರ್ಷಕವಾಗಿರ್ತಕ್ಕಂಥದ್ದು ದಾಸೋಹ ಅಂತ ಹೇಳ್ಬೋದು. ದಾಸೋಹ ನಿರಂತರವಾಗಿ 20 ದಿನಗಳ ಕಾಲ ಈ ಗವಿಮಠದ ಆವರಣದಲ್ಲಿ ದಾಸೋಹ ನಡೆಯುತ್ತೆ. ಆದರೆ ಜಾತ್ರೆಯ ಮರುದಿನ ಈ ಒಂದು ದಾಸೋಹದಲ್ಲಿ ಬಂದ ಭಕ್ತರಿಗೆ ಮಿರ್ಚಿಯನ್ನು ಕೊಡಲಾಗುತ್ತೆ. ನೀವು ಈಗ ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಕಳೆದ 11 ವರ್ಷಗಳಿಂದ ಇಲ್ಲಿ ಸಮಾನ ಮನಸ್ಕರ ಗೆಳೆಯರ ಬಳಗ ಸೇರಿಕೊಂಡು ಈ ಒಂದು ಗವಿಮಠದ ದಾಸೋಹದಲ್ಲಿ ನಿರಂತರವಾಗಿ ಅಂದರೆ ಜಾತ್ರೆಯ ಮರುದಿನ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಈ ಒಂದು ಮಿರ್ಚಿ ಸೇವೆಯನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಬಂದ ಭಕ್ತರಿಗೆಲ್ರಿಗೂ ಕೂಡ ಉತ್ತರ ಕರ್ನಾಟಕದ ಫೇಮಸ್ ಖಾದ್ಯ ಅಂದರೆ ಮಿರ್ಚಿ. ಆ ಮಿರ್ಚಿಯನ್ನು ಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಮಾಡ್ತಿದ್ದಾರೆ. ಈ ಬಾರಿ ಒಟ್ಟು 5 ರಿಂದ 6 ಲಕ್ಷ ಜನರಿಗೆ ಇಲ್ಲಿ ಮಿರ್ಚಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ಇಲ್ಲಿ ಸರಿಸುಮಾರು 25 ಹಳ್ಳಿಗಳಿಂದ ಬಂದಂತಹ ಬಾಣಸಿಗರು ಇವರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥದ್ದು. ಇವರೆಲ್ಲರೂ ಕೂಡ ಅಜ್ಜನ ಸೇವೆಗೆ ಬಂದಿರತಕ್ಕಂಥದ್ದು. ಸುಮಾರು 400 ರಿಂದ 500 ಬಾಣಸಿಗರು ಬಂದು ಇಲ್ಲಿ ಮಿರ್ಚಿ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಬಾರಿ ಈ ಒಂದು ಮಿರ್ಚಿ ಪ್ರಸಾದ ಸೇವೆಗೆ ಒಟ್ಟು 25 ಕ್ವಿಂಟಲ್ ಹಸೆ ಹಿಟ್ಟು ಜೊತೆಗೆ 22 ಕ್ವಿಂಟಲ್ನಷ್ಟು ಮೆಣಸಿಕಾಯಿ ಜೊತೆಗೆ 12 ಬ್ಯಾರಲ್ ಒಳ್ಳೆ ಎಣ್ಣೆಯನ್ನು ಬಳಸಿ ಇಲ್ಲಿ ಮಿರ್ಚಿ ತಯಾರು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಮಿರ್ಚಿ ಅಂದರೆ ಅದು ಪ್ರಮುಖವಾಗಿ ಒಂದು ಉತ್ತರ ಕರ್ನಾಟಕದ ಖಾದ್ಯ. ಸಾಯಂಕಾಲ ಮಂಡಕ್ಕಿ ಜೊತೆಗೆ ಮಿರ್ಚಿ ಇವೆರಡೂ ಕೂಡ ಇದ್ದರೆ ಉತ್ತರ ಕರ್ನಾಟಕ ಮಂದಿಗೆ ಅವತ್ತು ಸಂಜೆ ಮುಗಿದಂತೆ. ಹೀಗಾಗಿ ಕೊಪ್ಪಳ ಕೂಡ ಒಂದು ಉತ್ತರ ಕರ್ನಾಟಕದ ಭಾಗವಾಗಿರೋದ್ರಿಂದ ಈ ಒಂದು ಜಾತ್ರೆಗೆ ಸರಿಸುಮಾರು 10 ರಿಂದ 15 ಲಕ್ಷ ಜನ ಈ ಜಾತ್ರೆಗೆ ಬರ್ತಾರೆ. ಬಂದಂತಹ ಭಕ್ತರಿಗೆ ನಾವ್ಯಾಕೆ ಮಿರ್ಚಿ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಕಳೆದ 11 ವರ್ಷಗಳಿಂದಲೂ ಕೂಡ ಇಲ್ಲಿ ಮಿರ್ಚಿ ಗೆಳೆಯರ ಬಳಗ, ಅದು ಒಂದು ಸಮಾನ ಮನಸ್ಕರ ಬಳಗ, ಅದನ್ನು ಕಟ್ಟಿಕೊಂಡು ಎಲ್ರಿಗೂ ಕೂಡ ಬಂದಂತಹ ಭಕ್ತರಿಗೆ ಮಿರ್ಚಿಯನ್ನು ಪ್ರಸಾದ ರೂಪದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸರಿಸುಮಾರು ಈ ಬಾರಿ 6 ರಿಂದ 8 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಬಂದ ಭಕ್ತರಿಗೆಲ್ರಿಗೂ ಕೂಡ ಮಿರ್ಚಿ ಸೇವೆಯನ್ನು ಮಾಡ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಹಳ್ಳಿಗಳಿಂದ ಸ್ವಯಂ ಪ್ರೇರಿತವಾಗಿ ಬಾಣಸಿಗರು ಬಂದು ಇಲ್ಲಿ ಮಿರ್ಚಿ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಿರಿಯರಿಂದ ಹಿಡಿದು ಮಕ್ಕಳವರೆಗೂ ಕೂಡ ಬಂದು ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಯಾವುದೂ ಕೂಡ ಇವರೆಲ್ಲರೂ ಕೂಡ ಅಜ್ಜನ ಸೇವೆಗೆ ಬಂದಿರತಕ್ಕಂಥದ್ದು. ಯಾವುದೇ ಅಪೇಕ್ಷೆ ಇಲ್ಲದೆ ಇಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ನನ್ನ ಬಲಭಾಗದಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಬಂದಿರತಕ್ಕಂಥದ್ದು. ಅವರೆಲ್ಲರೂ ಕೂಡ ಮಿರ್ಚಿಗೆ ಬೇಕಾಗಿರ್ತಕ್ಕಂತಹ ಮೆಣಸಿಕಾಯಿ ಏನಿದೆ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಇಲ್ಲಿ ಗವಿಮಠದ ಆವರಣದಲ್ಲಿ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಈ ಒಂದು ಮಿರ್ಚಿ ಪ್ರಸಾದದ ಸೇವೆ ಗವಿಮಠದ ಆವರಣದಲ್ಲಿರುತ್ತೆ. ಈ ಗವಿಮಠ ಅಂದರೆ ಅನ್ನ ಅಕ್ಷರ ದಾಸೋಹಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಜೊತೆಗೆ ಆಧ್ಯಾತ್ಮವೂ ಕೂಡ ಇಲ್ಲಿರ್ತಕ್ಕಂಥದ್ದು. ಹೀಗಾಗಿ ಈ ದಾಸೋಹಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ, ಪರಂಪರೆ ಇದೆ. ಆ ಹಿನ್ನೆಲೆಯಲ್ಲಿ ನಿರಂತರವಾಗಿ 11 ವರ್ಷಗಳ ಕಾಲ ಇಲ್ಲಿ ಮಿರ್ಚಿ ಸೇವೆಯನ್ನು ಪ್ರಸಾದದ ರೂಪದಲ್ಲಿ ಇಲ್ಲಿರ್ತಕ್ಕಂಥ ಗೆಳೆಯರ ಬಳಗ ಕೊಡ್ತಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿರ್ತಕ್ಕಂಥ ಮಹಿಳೆಯರು ಯಾರೂ ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಕೇವಲ ಅಜ್ಜನ ಸೇವೆಗೆ ಬಂದಿರತಕ್ಕಂಥದ್ದು. ಹಳ್ಳಿಗಳಿಂದ ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಬಂದು ಇಲ್ಲಿ ಮಿರ್ಚಿಗೆ ಅವಶ್ಯಕವಿರುವಂತಹ ಮೆಣಸಿಕಾಯಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಮಿರ್ಚಿ ರೆಡಿ ಏನಾಗುತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಆ ಕಡೆ ಇರ್ತಕ್ಕಂತಹ ದಾಸೋಹ ಭವನದಲ್ಲಿ ಬಂದ ಭಕ್ತರಿಗೆ ಈ ಪ್ರಸಾದದಲ್ಲಿ ಇದನ್ನು ಮಿರ್ಚಿಯನ್ನು ಕೊಡಲಾಗುತ್ತೆ. ನಾನು ನಿಮಗೆ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ಸಾಕಷ್ಟು ಮಿರ್ಚಿ ಈಗಾಗಲೇ ಇಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು. ಇಲ್ಲಿಂದ ಅದನ್ನು ನೇರವಾಗಿ ಅಲ್ಲಿ ದಾಸೋಹ ಭವನಕ್ಕೆ ತೆಗೆದುಕೊಂಡು ಹೋಗಿ ಭಕ್ತರಿಗೆಲ್ರಿಗೂ ಕೂಡ ಇದನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ನೀವು ಮಿರ್ಚಿಗಳನ್ನು ನೋಡ್ತಿರ್ಬೋದು. ಲಕ್ಷ ಮಿರ್ಚಿಗಳು ಇವತ್ತು ಇಲ್ಲಿ ಗವಿಮಠದ ದಾಸೋಹದಲ್ಲಿರುತ್ತೆ. ಸರಿಸುಮಾರು 5 ರಿಂದ 6 ಲಕ್ಷ ಭಕ್ತರಿಗೆ ಮಿರ್ಚಿ ಕೊಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಗೆಳೆಯರ ಬಳಗ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಕೇವಲ 1 ವರ್ಷ ಅಲ್ಲ, ಕಳೆದ 11 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಗವಿಮಠದ ದಾಸೋಹದಲ್ಲಿ ಮಿರ್ಚಿ ಸೇವೆಯನ್ನು ಮಾಡ್ತಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಅಜ್ಜನ ಸೇವೆಯನ್ನು ನಾವು ಮಾಡ್ತಿದ್ದೀವಿ ಅನ್ನೋದು ಇಲ್ಲಿ ಗೆಳೆಯರ ಬಳಗದ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.